ಹೊಳಲ್ಕೆರೆಯಲ್ಲಿ ಅಲ್ಲಿನ ಶಾಸಕರು ಚಂದ್ರಪ್ಪ ಮತ್ತು ಅವರ ಕುಟುಂಬ ವರ್ಗದವರು ಈ SC ST ಜಾಗನ ಉಳುವವನೇ ಭೂಮಿಯ ಒಡೆಯ ಅಂತಂದೇಳಿ ಏನು ಜಮೀನು ಕೊಟ್ಟಿರ್ತಾರಲ್ಲ SC STಗಳಿಗೆ PTCL ಬರುತ್ತದೆ ಅಂಥ ಜಮೀನೆಲ್ಲ ಖರೀದಿ ಮಾಡ್ಕೊಂಡು ಅದನ್ನ ಹದ್ಬಸ್ತ್ ಮಾಡ್ಕೊಂಡು ಅದರ ಮುಂದೆ ಇರ್ತಕ್ಕಂಥ ಒಂದು ಗುಡ್ಡನ ಅಲ್ಲಿ ಮೈನ್ಸ್ ಇದೆ ಎಲ್ಲ ಇದೆ ಅದನ್ನ ಆಕ್ರಮಿಸಿಕೊಂಡು ಅದರ ಮೇಲೆ ಒಂದು ಟ್ಯಾಂಕ್ ಎಲ್ಲ ಕಟ್ಬಿಟ್ಟು ಸುಮಾರು ಒಂದು 5-6 ಎಕರೆ ಜಾಗನ ಎಷ್ಟು ಎಕರೆ ಆಗುತ್ತೆ 5-6 ಎಕರೆ ಜಾಗ ಆ ಜಾಗದಲ್ಲಿ ಮಣ್ಣು ಗಿಣ್ಣು ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಒಬ್ಬ ಜನಪ್ರತಿನಿಧಿಯ ಅವನು ಶೆಡ್ಯೂಲ್ ಕಾಸ್ಟ್ ಹೌದಲ್ಲ ಗೊತ್ತಿಲ್ಲ. ಯಾಕಂದರೆ ಅವನು ಎಂದೂ ಕೂಡ ಶೆಡ್ಯೂಲ್ ಕಾಸ್ಟ್ನ ಬಗ್ಗೆ ಆಗಲಿ, ದಲಿತರ ಬಗ್ಗೆ ಆಗಲಿ, ಸಾಮಾಜಿಕ ನ್ಯಾಯದ ಬಗ್ಗೆ ಆಗಲಿ ಅರಿವಿಲ್ಲದೆ ಇರ್ತಕ್ಕಂಥವ್ರು ಅವ್ರ ಬಗ್ಗೆ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಒಬ್ಬ ಶಾಸಕನಾಗಿ ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ಜಮೀನು ಖರೀದಿ ಮಾಡಬೇಕು ಬೇಡ ಅನ್ನೋದು ಸಾಮಾನ್ಯ ತಿಳುವಳಿಕೆ ಕೂಡ ಅವನಿಗಿಲ್ಲ. ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರು ಏನಾರು ಮಾರಾಟ ಮಾಡ್ತಾರಂದರೆ ಅವ್ರನ್ನ ನೀವು ಮಾರಾಟ ಮಾಡಬಾರ್ದು, ನೀವು ಭೂಮಿಯ ಮಾಲೀಕರಾಗಿರಬೇಕು, ಆ ರೀತಿ ಮಾಡೋದು ತಪ್ಪು ಅಂತ ಹೇಳಿ ಅವ್ರು ತಿಳುವಳಿಕೆ ಹೇಳಿ ಕಷ್ಟ ಇದ್ದಿದ್ರೆ ಬೇರೆ ಸಹಾಯ ಮಾಡಬೇಕು. ಅದು ಬಿಟ್ಟು ಇವರೇ ಬೇಲೆ ದ್ವಲ ಮೇದಂತೆ ಇವರೇ ಅವ್ರ ಕುಟುಂಬ ಸದಸ್ಯರು ಅಲ್ಲಿ ಸುಮಾರು ಎಷ್ಟು ಎಕರೆ ಅಪ್ಪ 12 ಎಕರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ PTCL ಇವರು ಯಾರು ಒಟ್ಟು ಎಷ್ಟು ಟೋಟಲ್ 12 ಎಕರೆ ಇರಲಿ ಯಾರ್ದು ಒಟ್ಟು 12 ಎಕರೆನ 12 ಎಕರೆ ಒಟ್ಟು ಮಾಲಿ ಅದು ಭೂಮಿನ ಉಳುಮೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಮಾಲಿನ್ಯ ಸಮುದಾಯಕ್ಕೆ ಸೇರಿದವರು SCಗಳು ಅಂಥವ್ರ ಭೂಮಿನ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದಾನೆ ಮಗನ ಹೆಸರು ರಿಜಿಸ್ಟ್ರೇಷನ್ ಮಾಡಿದ್ದಾನೆ. ಅದ್ರ ಸಂಬಂಧಪಟ್ಟಂತೆ ಎಲ್ಲ ಇನ್ನೂ ದಾಖಲೆ ಎಲ್ಲ ಕೊಡ್ತೀವಿ. ಎಂಥದ್ದು ದೀಪ್ ಚಂದನ್ ಚಂದನ್ ಪಂದನ್ಗಳು ದೀಪ್ ಚಂದನ್ ಚಂದ್ರಪ್ಪ ಅಂತಲ್ಲ ಯಾರು ಪಾಣಿ ಗಿಣಿ ಎಲ್ಲ ಬರಂಗ್ ಮಾಡ್ಕೊಂಡ್ಬಿಡಿದಾರೆ. ಇವರೆಲ್ಲ ಬಡವರು ಪಾಪ ನಮ್ಮದು ಇದನ್ನು ಮಾಡಿ ಜಮೀನ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿದ್ದಲ್ದಲೇ ಇಲ್ಲಿ ಸರ್ಕಾರಿ ಜಮೀನು ಕೂಡ ಒತ್ತುವರಿ ಮಾಡ್ಕೊಂಡು ಅದಕ್ಕೆ ಟ್ಯಾಂಕ್ ಹಾಕಿ ಮನೆ ಟ್ಯಾಂಕ್ ಎಲ್ಲ ಕಟ್ಟಿದ್ರು ಬೇರೆ ಜಾಗದಾಗ. ಈ ತಹಸೀಲ್ದಾರ್ಗಳು ಇವರೆಲ್ಲರೂ ಕೂಡ ಅವ್ರೇನು ಕಣ್ಣು ಕಾಣ್ತವೋ ಇಲ್ಲ ಗೊತ್ತಿಲ್ಲ, ಅವರು ಕಿವಿ ಕೇಳ್ತವೋ ಇಲ್ಲ ಗೊತ್ತಿಲ್ಲ, ನಾಲಿಗೆ ಇದೆಯೋ ಅಥವಾ ಸತ್ತೋಗಿದೆ ಗೊತ್ತಿಲ್ಲ ಜಿಲ್ಲಾಡಳಿತಕ್ಕೆ. ಇಷ್ಟೆಲ್ಲ ಅವರು ಬಂದು ಅರ್ಜಿ ಎಲ್ಲ ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವ ಕ್ರಮವೂ ಕೂಡ ಇವರು ತೆಗೆದುಕೊಂಡಿಲ್ಲ. ಆದ್ದರಿಂದ ಈಗ ನಾವು ಸಿಟ್ಟಿಗೆದ್ದು ಇಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಇವನ್ನ ಅಕ್ರಮಗಳನ್ನೆಲ್ಲ ಬಯಲುಗೆಳೆಯೋಣ ಅಂತ ಹೇಳ್ಬಿಟ್ಟು ಶಂಕರ್ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದ್ದಾನೆ. ಪೂರ ಅವನ್ನೆಲ್ಲ ಕರೆದು ಅವನ್ನೆಲ್ಲ ಸಂಘಟನೆ ಮಾಡ್ಕೊಂಡು ಅದರ ನಿವಾರಣೆಲ್ಲ ಇವರೇ ಹೆಚ್ಚು ಪಡೆದಿದ್ದಾರೆ. ಅದರಿಂದ ಕೂಡಲೇ ಸರ್ಕಾರ ಅವ್ರ ಮೇಲೆ ಭೂ ಕಬಳಿಕೆ ಇದ್ರ ಏನಿದೆಯಾ ನೋಡಿಬಿಟ್ಟು ಅವ್ರು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರ ಮಕ್ಕಳು ಈ ರೀತಿ ಎಲ್ಲ ಅಲ್ಲಿ ಎಲ್ಲ ಒತ್ತುವರಿ ಮಾಡಿಬಿಟ್ಟು ಸಾವಿರಾರು ಮಣ್ಣೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಅಲ್ಲ, ಮೈನಿಂಗ್ ಇರತಕ್ಕಂಥ ಮಣ್ಣನ್ನೇ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇದನ್ನು ಮಾಡಿಬಿಟ್ಟಿದ್ದಾರೆ. ಒಂದು ದಿನ ಹೋಗಿ ಇವ್ರು ಹಿಡಿದು ಎಲ್ಲ ಇದು ಮಾಡಿದ್ರು, ಯಾರಿಗೆ ಕೊಟ್ಟರು ಕೂಡ ಕ್ರಮ ಕೈಗೊಂಡಿಲ್ಲ. ಅವ್ರಿಗೆ ಎಲ್ಲರೂ ಭಯ ಪಡ್ತಾರೆ. ಅಲ್ಲಿ ಇದರಲ್ಲೆಲ್ಲ KDP ಮೀಟಿಂಗ್ನಲ್ಲಿ ನಮ್ಮನ್ನೆಲ್ಲ ಬೆಂಡೆತ್ಬಿಡ್ತಾನಪ್ಪ ಯಾಕೆ ಬೇಕು ಅಂತೇಳಿ ಇಷ್ಟೆಲ್ಲ ಅಕ್ರಮ ಮಾಡಿದರೂ ಕೂಡ ಇವರು ಕಣ್ಣು ಕಾಣದಂತೆ ಇರ್ತಕ್ಕಂಥದ್ದು ಅಧಿಕಾರಿಗಳು ಏನಿದೆಲ್ಲ ಇದು ಸರಿಯಲ್ಲ. ಕಾನೂನು ರಕ್ಷಣೆ ಮಾಡಬೇಕು. ಆಮೇಲೆ ಯಾವನೇ ಆಗಿರಲಿ, ಎಷ್ಟೇ ದೊಡ್ಡವನಾಗಿರಲಿ, ಸರ್ಕಾರದ ಆಸ್ತಿನ ಸರ್ಕಾರದ ಕಾಪಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ ಜವಾಬ್ದಾರಿ. ಇವರು ಇದರಲ್ಲಿ ಏನಾದರೂ ಬೇರೆ ಯಾವನಾದರೂ ಬಡವ ಮಾಡಿದ್ನಾದ್ರೂ ಬಿಡ್ತೀರ ನೀವು? ಅವನ್ನ ಬೆನ್ನೆತ್ತಿ ಹೋಗಿ ಜೈಲಿಗೆ ಹಾಕ್ಸೋದು, ಪೊಲೀಸ್ ಸ್ಟೇಷನ್ಗೆ ಕೊಡೋದಿಲ್ಲ ಮಾಡ್ತೀರಿ. ಒಬ್ಬ ರಾಜಕಾರಣಿ ಈ ರೀತಿ ಎಲ್ಲ ಅಕ್ರಮ ಎಸೆದಾಗ ಮುಚ್ಕೊಂಡು ಸುಮ್ಮನೆ ಇರ್ತೀರ ಅನ್ನೋದಾದರೆ ನಿಮ್ಮ ಅಧಿಕಾರಿಗಳು ಅನ್ಬೇಕು ಅಥವಾ ಅವ್ರ ಏಜೆಂಟ್ರು ಅನ್ಬೇಕು ಅಥವಾ ಅವರು ಇನ್ನೂ ಬೇರೆ ಏನಾದರೂ ಶಬ್ದ ಬಳಸ್ಬೇಕು ನನಗೆ ಗೊತ್ತಿಲ್ಲ.